ಸರಿ ಬನ್ನಿ. ಲೈಲತುಲ್ ಜಿನ್ ಅಂದ್ರೆ ಜಿನ್ಗಳ ರಾತ್ರಿ. ಮನುಷ್ಯರ ಕಣ್ಣಿಗೆ ಕಾಣದ ಒಂದು ಇಡೀ ಪ್ರಪಂಚವೇ ತೆರೆದುಕೊಂಡ ಒಂದು ಅದ್ಭುತ ರಾತ್ರಿಯ ಕಥೆಯಿದು. ನಮ್ಮ ಸಾಮಾನ್ಯ ತಿಳುವಳಿಕೆಗೂ ಮೀರಿದ ಹಲವು ರಹಸ್ಯಗಳನ್ನ ಈ ರಾತ್ರಿ ತೆರೆದಿಟ್ಟಿತ್ತು. ಈ ಇಡೀ ಕಥೆ ಶುರುವಾಗೋದೇ ಒಂದು ದೊಡ್ಡ ರಹಸ್ಯದಿಂದ. ಯೋಚ್ನೆ ಮಾಡಿ, ಒಂದು ರಾತ್ರಿ ಪ್ರವಾದಿಯವರು ಇದ್ದಕ್ಕಿದ್ದಂತೆ ಮಕ್ಕಾದಿಂದ ಮಾಯವಾಗ್ಬಿಡ್ತಾರೆ. ಯಾವುದೇ ಸುಳಿವೂ ಇಲ್ಲ. ಅವರ ಸಹಚರರಿಗೆಲ್ಲ ಎದೆ ಧಸಕನ್ನುತ್ತೆ. ಏನಾಯ್ತು? ಯಾರು ಅಪಹರಿಸಿದ್ರಾ? ಏನಾದ್ರೂ ಕೆಡುಕಾಯ್ತಾ? ಹೀಗೆ ನೂರೆಂಟು ಪ್ರಶ್ನೆಗಳು, ಭಯ ಎಲ್ಲರನ್ನೂ ಆವರಿಸ್ಕೊಂಡ್ಬಿಟ್ಟಿತ್ತು. ಸಹಜವಾಗಿಯೇ ಮಕ್ಕಾದ ಬೀದಿಗಳಲ್ಲಿ ಬೆಟ್ಟಗುಡ್ಡಗಳಲ್ಲೆಲ್ಲ ಹುಚ್ಚರಂತೆ ಹುಡುಕಾಟ ಶುರುವಾಗತ್ತೆ. ಆದರೆ ಅವರ ಸಹಚರರಲ್ಲಿ ಒಬ್ಬರಾದ ಅಬ್ದುಲ್ಲಾ ಇಬ್ನ್ ಮಸೂದ್ ಬಹುಶಃ ತಾವೊಬ್ಬರೇ ಆ ರಾತ್ರಿಯ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ಅಂತ ಅಂದುಕೊಂಡಿರ್ಲಿಲ್ಲ. ಅವರು ನೋಡಲಿದ್ದ ಆ ದೃಶ್ಯವನ್ನ ಜೀವನದಲ್ಲೆಂದೂ ಮರೆಯೋಕೆ ಸಾಧ್ಯವಿರಲಿಲ್ಲ. ಅವರು ಪ್ರವಾದಿಯವರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಗೊತ್ತಾ? ನಗರದ ಗದ್ದಲದಿಂದ ತುಂಬಾನೇ ದೂರವಿದ್ದ ವಾಡಿಯಲ್ ಹಜುನ್ ಅನ್ನೋ ನಿರ್ಜನವಾದ ಕಲ್ಲು ಬಂಡೆಗಳೇ ತುಂಬಿದ್ದ ಒಂದು ಕಣಿವೆಗೆ. ಆ ಜಾಗ ಹೇಗಿತ್ತು ಅಂದ್ರೆ, ಅಲ್ಲೊಂದು ವಿಚಿತ್ರವಾದ, ಭಾರವಾದ, ಏನೋ ಹೇಳಲಾಗದ ಗಂಭೀರ ವಾತಾವರಣವಿತ್ತು. ಕತ್ತಲಲ್ಲಿ ಬರೀ ಚಂದ್ರನ ಬೆಳಕು ಮಾತ್ರ ದಾರಿ ತೋರಿಸ್ತಿತ್ತು. ಅಲ್ಲೇ ನಮ್ಮ ಕಣ್ಣಿಗೆ ಕಾಣದ ಒಂದು ಅಜ್ಞಾತ ಪ್ರಪಂಚದ ಗಡಿಯಲ್ಲೇನೋ ಅನ್ನೋ ಹಾಗೆ ಪ್ರವಾದಿಯವರು ನಿಲ್ತಾರೆ. ಮತ್ತು ಅಬ್ದುಲ್ಲಾ ಇಬ್ನ್ ಮಸೂದ್ ಅವರ ಜೀವನವನ್ನೇ ಬದಲಿಸೋ ಒಂದು ಆಜ್ಞೆಯನ್ನ ಕೊಡ್ತಾರೆ. ಮುಂದೆ ನಡೆಯಲಿದ್ದ ಭಯಾನಕ ಘಟನೆಗಳಿಂದ ಅವರನ್ನ ರಕ್ಷಿಸೋ ಕವಚವೇ ಆಗಿತ್ತು ಆ ಆಜ್ಞೆ. ಇಲ್ಲಿ ನಡೆಯೋ ಘಟನೆಗಳನ್ನ ಗಮನಿಸಿ. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಮುಂದೆ ನಡೆಯಲಿದ್ದ ಆ ನಂಬಲಾಗದ ಭೇಟಿಗೆ ವೇದಿಕೆ ಸಿದ್ಧವಾಗಿದೆ. ಹೀಗೆ ಪ್ರವಾದಿಯೋರು ಮೊದಲು ನೆಲದ ಮೇಲೆ ಒಂದು ದೊಡ್ಡ ವೃತ್ತವನ್ನ ಎಳಿತಾರೆ. ಆಮೇಲೆ ಅಬ್ದುಲ್ಲಾ ಅವರಿಗೆ ಅದರೊಳಗೆ ಕುಳಿತುಕೊಳ್ಳಲು ಹೇಳ್ತಾರೆ. ಆಮೇಲೆ ಕೊಟ್ಟ ಆ ಎಚ್ಚರಿಕೆ ಇದೆಯಲ್ಲ, ಅದು ತುಂಬಾನೇ ನಿಖರವಾಗಿತ್ತು. ನಾನು ಹಿಂತಿರುಗೋವರೆಗೂ ನೀನು ಈ ವೃತ್ತದಿಂದ ಒಂದೇ ಒಂದು ಹೆಜ್ಜೆ ಹೊರಗಿಟ್ರೂ ನಾವು ಮತ್ತೆ ಭೇಟಿಯಾಗೋದು ಪುನರುತ್ಥಾನ ದಿನದಂದೇ. ಈ ಮಾತುಗಳ ಅರ್ಥ ಸ್ಪಷ್ಟವಾಗಿತ್ತು. ಮುಂದೆಷ್ಟೇ ಭಯಾನಕ ದೃಶ್ಯ ಕಂಡ್ರೂ, ಎಂಥದ್ದೇ ಶಬ್ದ ಕೇಳಿದ್ರೂ ಯಾವುದೇ ಕಾರಣಕ್ಕೂ ಆ ವೃತ್ತವನ್ನ ದಾಟಿ ಹೊರಬರಬಾರದು. ಅಷ್ಟೇ. ಆ ಮಾತನ್ನ ಹೇಳಿ ಪ್ರವಾದಿಯವರು ಮುಂದೆ ನಡೆದು ಕತ್ತಲಲ್ಲಿ ಮಾಯವಾದರು. ಈಗ ಅಬ್ದುಲ್ಲಾ ಇಬ್ನ್ ಮಸೂದ್ ಆ ವೃತ್ತದೊಳಗೆ ಸಂಪೂರ್ಣ ಒಬ್ಬಂಟಿ. ಸುತ್ತಲೂ ಒಂದು ವಿಚಿತ್ರ, ಸೂಜಿ ಬಿದ್ರೂ ಕೇಳಿಸುವಂತಹ ಮೌನ ಆವರಿಸಿತು. ಆದ್ರೆ ಆ ಮೌನ ಬಹಳ ಹೊತ್ತು ಇರಲಿಲ್ಲ. ನೋಡ್ತಿದ್ದಂತೆಯೇ ಆ ಇಡೀ ಕಣಿವೆ ವಿಚಿತ್ರ ಶಬ್ದಗಳಿಂದ ತುಂಬಿಹೋಯಿತು. ಸರಿ, ಈಗ ಈ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬರೋಣ. ಅಬ್ದುಲ್ಲಾ ಅವರ ಸುತ್ತಲಿನ ಪ್ರಪಂಚ ಹೇಗೆ ಸಂಪೂರ್ಣವಾಗಿ ಬದಲಾಯಿತು ಅಂತ ನೋಡೋಣ. ನಿಧಾನವಾಗಿ ಕತ್ತಲೆಯಿಂದ ಒಂದು ಅಗೋಚರ ಪ್ರಪಂಚ ಅವರ ಕಣ್ಣು ಮುಂದೆ ತೆರೆದುಕೊಳ್ಳಕ್ ಶುರುವಾಯಿತು. ಇದ್ದಕ್ಕಿದ್ದಂತೆ ಆ ರಾತ್ರಿಯ ವಾತಾವರಣವೇ ಬದಲಾಗಿ ಹೋಯಿತು. ಆ ಶಬ್ದಗಳು ಮನುಷ್ಯರದ್ದಾಗಿರಲಿಲ್ಲ, ಯಾವುದೇ ಪ್ರಾಣಿಯದ್ದೂ ಆಗಿರಲಿಲ್ಲ. ಗಾಳಿ ಬೀಸಿದ ಹಾಗೆ, ಮರಳಿನ ಮೇಲೆ ಸಾವಿರಾರು ಹೆಜ್ಜೆಗಳಿಟ್ಟ ಹಾಗೆ, ಮತ್ತು ಯಾರೋ ಪಿಸುಗುಟ್ಟಿದ ಹಾಗೆ ವಿಚಿತ್ರವಾದ ಸದ್ದುಗಳು ಎಲ್ಲೆಡೆಯಿಂದ ಕೇಳಿಸೋಕೆ ಶುರುವಾದ್ವು. ಆ ಕತ್ತಲೆಯಿಂದ ಅಕ್ಷರಶಃ ಜಿನ್ಗಳ ಒಂದು ಬೃಹತ್ ಸೈನ್ಯವೇ ಇಳಿದು ಬರೋಕೆ ಶುರುವಾಯಿತು. ಕೆಲವು ನೋಡೋಕೆ ಆಕಾಶದಷ್ಟು ಎತ್ತರವಾಗಿದ್ರೆ, ಇನ್ನು ಕೆಲವು ನೆಲದ ಮೇಲೆ ಹರಿದಾಡೋ ನೆರಳುಗಳಂತಿದ್ವಿ. ಅವುಗಳ ಆಕಾರಗಳು ಸ್ಪಷ್ಟವಾಗಿರ್ಲಿಲ್ಲ, ಆದ್ರೆ ನೋಡೋಕೆ ಭಯಾನಕವಾಗಿದ್ವು. ಅವು ಇಡೀ ಕಣಿವೆಯನ್ನೇ ಆವರಿಸ್ಕೊಂಡ್ಬಿಟ್ವು. ಆದರೆ ಆ ವೃತ್ತ, ಪ್ರವಾದಿಯವರು ಎಳೆದ ಆ ಒಂದು ಗೆರೆ, ಒಂದು ಅದೃಶ್ಯ ಗುರಾಣಿಯಂತೆ ಕೆಲಸ ಮಾಡ್ತಿತ್ತು. ಕೆಲವು ಬಂಡುಕೋರ ಜಿನ್ಗಳು ಅಬ್ದುಲ್ಲಾ ಅವರ ಹತ್ರ ಬರೋಕೆ ಪ್ರಯತ್ನಿಸ್ತ್ವು. ಎಷ್ಟೇ ರಭಸದಿಂದ ದಾಳಿ ಮಾಡಿದ್ರೂ ಆ ಗೆರೆಯನ್ನ ದಾಟಿ ಒಳಗೆ ಬರೋಕೆ ಅವರಿಂದ ಆಗ್ಲೇ ಇಲ್ಲ. ಪ್ರತಿ ಬಾರಿಯೂ ಯಾವುದೋ ಒಂದು ಅದೃಶ್ಯ ಶಕ್ತಿ ಅವನ ಹಿಂದಕ್ಕೆ ತಳ್ಳುತ್ತಿತ್ತು. ಆ ಭಯ, ಆ ಗೊಂದಲ, ಆ ಗದ್ದಳದ ನಡುವೆ ಆ ಜಿನ್ಗಳ ಸೈನ್ಯದ ಮಧ್ಯದಿಂದಲೇ ಎಲ್ಲವನ್ನೂ ಬದಲಿಸಿಬಿಟ್ಟ ಒಂದೇ ಒಂದು ಶಕ್ತಿಯುತ ಧ್ವನಿ ಹೊರಹೊಮ್ಮಿತು. ಅದು ಬೇರೆ ಯಾರ್ದೂ ಅಲ್ಲ, ಪ್ರವಾದಿಯವರ ಧ್ವನಿ. ಅವರು ಕುರಾನ್ ಪಠಿಸೋಕೆ ಶುರು ಮಾಡಿದ್ರು. ಆ ಸುಂದರವಾದ, ಭವ್ಯವಾದ ಧ್ವನಿ ಜಿನ್ಗಳ ಆ ಕರ್ಕಶ ಗದ್ದಲವನ್ನ ಸೀಳುಕೊಂಡು ಬಂತು. ಆ ದೈವಿಕ ಪದಗಳು ಇಡೀ ಕಣಿವೆಯಲ್ಲೆಲ್ಲ ಪ್ರತಿಧ್ವನಿಸೋಕೆ ಶುರುವಾದ್ವು. ಇದೊಂಥರ ಅದ್ಭುತವೇ ಸರಿ. ಆ ದೈವಿಕ ಪದಗಳು ಎಂಥ ಪರಿಣಾಮ ಬೀರಿದ್ವು ಅಂದ್ರೆ, ಒಂದು ಕ್ಷಣದ ಹಿಂದೆ ಎಲ್ಲೆಲ್ಲೂ ಬಂಡಾಯ, ಭಯದ ವಾತಾವರಣ ಇತ್ತು. ಆದ್ರೆ ಕುರಾನ್ನ ಪಠಣ ಶುರುವಾದ ತಕ್ಷಣ ಇಡೀ ಜಾಗದಲ್ಲಿ ಗೌರವ ಮತ್ತು ವರ್ಣಿಸಲಾಗದ ಶಾಂತಿ ತುಂಬಿಹೋಯಿತು. ಹೊಗೆಯಿಲ್ಲದ ಬೆಂಕಿಯಿಂದ ಸೃಷ್ಟಿಯಾದ ಆ ಜೀವಿಗಳು ಒಂದ ಕ್ಷಣದ ಹಿಂದೆ ಭಯದ ಪ್ರತೀಕವಾಗಿದ್ವು. ಆದ್ರೆ ಈಗ ಸಂಪೂರ್ಣ ವಿನಮ್ರರಾಗಿದ್ವು. ಮಂಡಿಯೂರಿ ಕುಳಿತು ಸಂಪೂರ್ಣ ಗಮನವಿಟ್ಟು ಕೇಳ್ತಿದ್ವು. ಅವರಲ್ಲಿದ್ದ ಅಹಂಕಾರವೆಲ್ಲ ಕರಗಿ ಕಣ್ಣೀರ್ ಹಾಕೋಕೆ ಶುರು ಮಾಡಿದ್ವು.
ರಾತ್ರಿ ಕಳೆದು ಮುಂಜಾನೆಯ ಬೆಳಕು ಹರಿಯುತ್ತಿದ್ದಂತೆ ಆ ಇಡೀ ಅಲೌಕಿಕ ಘಟನೆಗೆ ಸ್ಪಷ್ಟವಾದ ಭೌತಿಕವಾದ ಪುರಾವೆಗಳು ಸಿಕ್ಕವು. ಆ ರಾತ್ರಿ ನಡೆದದ್ದು ಕೇವಲ ಒಂದು ಭ್ರಮೆ ಅಥವಾ ಕನಸಲ್ಲ ಅನ್ನೋದಕ್ಕೆ ಅಲ್ಲಿದ್ದ ಸಾಕ್ಷಿಗಳೇ ಉತ್ತರವಾಗಿದ್ವು. ಕುರಾನ್ ಪಠಣ ಮುಗಿದ ಮೇಲೆ ಸತ್ಯವನ್ನ ಸ್ವೀಕರಿಸಿ ಪರಿವರ್ತನೆಗೊಂಡಿದ್ದ ಆ ಜಿನ್ಗಳ ಇಡೀ ಸೈನ್ಯ ಬಂದಷ್ಟೇ ವೇಗವಾಗಿ ಮಾಯವಾಗೇ ಹೋಯಿತು. ತಮ್ಮ ನಂಬಿಕೆಯನ್ನ ನವೀಕರಿಸಿಕೊಂಡು ತಮ್ಮ ಅದೃಶ್ಯ ಲೋಕಕ್ಕೆ ಮರಳಿದವು. ನಂತರ ಪ್ರವಾದಿಯವರು ವೃತ್ತದ ಹತ್ತಿರ ವಾಪಸ್ ಬಂದು ಮುಗುಳ್ನಕ್ಕೂ ಅಬ್ದುಲ್ಲಾ ಈಗ ಹೊರಗೆ ಬರಬಹುದು ಅಂತಾರೆ. ತಮ್ಮ ನಾಯಕ ಸುರಕ್ಷಿತವಾಗಿರೋದನ್ನ ಕಂಡು ಅಬ್ದುಲ್ಲಾ ಅವರಿಗೆ ಸಮಾಧಾನವಾಗುತ್ತೆ. ಆ ರಾತ್ರಿಯ ಘಟನೆಗಳಿಂದ ಇನ್ನೂ ನಡುಗುತ್ತಲೇ ಅವರು ವೃತ್ತದಿಂದ ಹೊರಗೆ ಓಡಿ ಬರ್ತಾರೆ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಅದು ಒಂದು ದಾಳಿಯಾಗಿರ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಪ್ರವಾದಿಯವರೇ ವಿವರಿಸಿದಂತೆ ಜಿನ್ಗಳ ಒಂದು ದೊಡ್ಡ ಗುಂಪು ಮತ್ತೊಂದು ಪ್ರಪಂಚದಿಂದ ಬಂದಿತ್ತು. ಯಾಕೆ? ಕುರಾನ್ ಕೇಳಲು, ತಮ್ಮಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋಕೆ ಮತ್ತು ಸತ್ಯಧರ್ಮವನ್ನ ಸ್ವೀಕರಿಸಲು ಮಾರ್ಗದರ್ಶನ ಬಯಸಿ ಬಂದ ನಿಯೋಗವಾಗಿತ್ತು ಅದು. ಮುಂಜಾನೆಯ ಹೊತ್ತಿಗೆ ಪ್ರವಾದಿಯವರು ಅಬ್ದುಲ್ಲಾ ಅವರಿಗೆ ಜಿನ್ಗಳು ಬಿಟ್ಟು ಹೋಗಿದ್ದ ಭೌತಿಕ ಸಾಕ್ಷಿಗಳನ್ನ ತೋರಿಸಿದ್ರು. ಅಲ್ಲಿ ಯಾರೋ ಅಲ್ಲಗಳೆಯೋಕ್ಕಾಗದಂತಹ ಸಾಕ್ಷಿಗಳಿದ್ವು. ಬಂಡೆಗಳ ಮೇಲೆ ಅಸಾಮಾನ್ಯವಾದ ದೈತ್ಯಾಕಾರದ ಹೆಜ್ಜೆಗುರುತುಗಳು, ಅಲ್ಲಲ್ಲಿ ಸುಟ್ಟು ಕರಕಲಾಗಿದ್ದ ಕಲ್ಲುಗಳು ಮತ್ತು ಬೂದಿಯ ರಾಶಿಗಳು ಆ ರಾತ್ರಿಯ ಘಟನೆಗಳಿಗೆ ಮೂಕ ಸಾಕ್ಷಿಯಾಗಿ ನಿಂತಿದ್ವು. ಆಗ ಪ್ರವಾದಿಯವರು ಹೇಳ್ತಾರೆ, ಅಬ್ದುಲ್ಲಾ, ಇಲ್ಲಿ ಹತ್ತಿರದಿಂದ ನೋಡು. ಇವೆಲ್ಲ ಜಿನ್ಗರ ಹೆಜ್ಜೆಗುರುತುಗಳು ಮತ್ತು ಇವು ಅವರ ಬೆಂಕಿ ಮತ್ತು ಅಸ್ತಿತ್ವದ ಅವಶೇಷಗಳು. ಈ ಸ್ಪಷ್ಟವಾದ ಪುರಾವೆಗಳು ಆ ರಾತ್ರಿ ನಡೆದ ಅಸಾಮಾನ್ಯ ಘಟನೆಗಳು ಸತ್ಯ ಅನ್ನೋದನ್ನ ಅಲ್ಲಿದ್ದ ಏಕೈಕ ಮಾನವ ಸಾಕ್ಷಿಗೆ ದೃಢಪಡಿಸಿತು. ಕೊನೆಯದಾಗಿ ಹೇಳೋದಾದ್ರೆ, ಈ ಜಿನ್ಗಳ ರಾತ್ರಿಯ ಘಟನೆ ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಗ್ರಹಿಕೆಗೆ ಮೀರಿದ ವಾಸ್ತವಗಳಿಗೆ ಒಂದು ಆಳವಾದ ಸಾಕ್ಷಿಯಾಗಿ ನಿಲ್ಲುತ್ತೆ. ಅಷ್ಟೇ ಅಲ್ಲ, ದೈವಿಕ ಪದಗಳ ಪರಿವರ್ತಕ ಶಕ್ತಿ ಎಂಥದ್ದು ಅನ್ನೋದಕ್ಕೂ ಇದು ಸಾಕ್ಷಿ. ಹಾಗಾದ್ರೆ ಈ ಒಂದು ಘಟನೆ ನಮ್ಮ ಕಣ್ಣಿಗೆ ಕಾಣದ ಆ ಪ್ರಪಂಚದ ಬಗ್ಗೆ ಮತ್ತು ನಂಬಿಕೆಯ ಅಗಾಧ ಶಕ್ತಿಯ ಬಗ್ಗೆ ನಮಗೆಲ್ಲ ಏನನ್ನು ಹೇಳುತ್ತೆ? ಯೋಚಿಸಬೇಕಾದ ವಿಷಯ ಅಲ್ವಾ?